ನೀವು ಅಡ್ಡ ಬಂದ್ರೆ ನಾನು ಅಡ್ಡ ಗ್ಯಾರಂಟಿ ಬರ್ತೀನಿ. ಸೂಪರ್ ಹಂಗಿರ್ಬೇಕಮ್ಮ. ಕರೆಕ್ಟಾಗಿ ಹೇಳಿ, ನೀವು ಅಡ್ಡ ಬಂದ್ರೆ ನಾನು ಅಡ್ಡ ಈಗ ಶಶಿಕಲಾ ಅವರನ್ನ ಕರ್ಕೊಂಡು ಹೋಗೋದಕ್ಕೆ ಅದ್ದೂರಿ ಸ್ವಾಗತ ಕೋರೋದಕ್ಕೆ ಅಂತಾನೆ ತಮಿಳುನಾಡು ರಿಜಿಸ್ಟರ್ ಆಗಿರುವಂತ 2 ಅದ್ದೂರಿ ಕಾರ್ಗಳು ಮತ್ತೆ ಹೊಸ ಕಾರ್ಗಳನ್ನ ತಂದಿದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಸಿಕ್ಕಿತ್ತು. ಮತ್ತೆ ಅಲ್ಲಿ ಮಾಲೆಗಳನ್ನು ಕೂಡ ಗಮನಿಸ್ತಾ ಇದೀವಿ. ಅವರು ಹೊರಗಡೆ ಬರ್ತಾ ಇದ್ದಂತೆ ಇದನ್ನ ಹಾಕೋದಕ್ಕೆ ಅವ್ರಿಗೆಲ್ಲ ಅವಕಾಶ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ. ಬಟ್ ಅದ್ದೂರಿಯಾಗಿ ಸ್ವಾಗತ ಮಾಡಬೇಕು. ಈ ಮುಖಾಂತರವಾಗಿ ರಾಜಕೀಯವಾಗಿ ತಂತ್ರಗಾರಿಕೆ ಮಾಡೋ ನಿಟ್ಟಲ್ಲೂ ಕೂಡ ಅಭಿಮಾನಿಗಳು ಅಲ್ಲಿ ತಯಾರಿಗಳನ್ನ ಮಾಡ್ಕೊಂಡಿದ್ರು. ಡಿಸ್ಚಾರ್ಜ್ ಆಗಿದ್ದಾರೆ ಶಶಿಕಲಾ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಬಹುಶಃ ಒಂದು ಶುಭ ಮುಹೂರ್ತಕ್ಕೋಸ್ಕರ ವೇಟ್ ಮಾಡ್ತಿದ್ರು ಅನ್ಸುತ್ತೆ. ಯಾಕಂದ್ರೆ ಜೈಲಿಂದ ಹೊರಗಡೆ ಹೆಜ್ಜೆ ಇಡೋದಕ್ಕೆ ಮತ್ತೆ ಕರ್ನಾಟಕದಿಂದ ತಮಿಳುನಾಡಿಗೆ ಹೋಗೋದಕ್ಕೂ ಕೂಡ ಪ್ರತಿಯೊಂದಕ್ಕೂ ಜ್ಯೋತಿಷಿಗಳ ಮೊರೆ ಹೋಗಿದ್ದಾರೆ ಇದೀಗ ಶಶಿಕಲಾ ಮತ್ತೆ ಅವರ ಕುಟುಂಬಸ್ಥರು ಅನ್ನೋ ವಿಚಾರ ನೆನ್ನೆನೆ ಗೊತ್ತಾಗಿತ್ತು. ಸೊ ಹಾಗಾಗಿ ಇವಾಗ ಎಲ್ಲಿಗೆ ಹೋಗ್ತಾರೆ, ಯಾವಾಗ ಚೆನ್ನೈಗೆ ಹೋಗ್ತಾರೆ, ಎಲ್ಲಿ ಉಳ್ಕೊಳ್ತಾರೆ, ಸೊ ಅವೆಲ್ಲವೂ ಕೂಡ ಒಂಥರ ಕುತೂಹಲ ಮತ್ತೆ ನಿಗೂಢವಾಗಿ ಉಳ್ಕೊಂಡಿದೆ. ಮತ್ತೆ ಪೊಲೀಸರು ಕೂಡ ಇಲ್ಲಿ ಟೈಟ್ ಸೆಕ್ಯೂರಿಟಿಯನ್ನ ಕೊಟ್ಟಿದ್ದಾರೆ. ಯಾವುದೇ ರೀತಿಯಲ್ಲೂ ಕೂಡ ಅಹಿತಕರ ಘಟನೆಗಳು ನಡೀಬಾರದು ಅಂತ ಹೇಳಿ. ಮತ್ತೆ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಆಪ್ತರು ಮತ್ತೆ ಅಭಿಮಾನಿಗಳು ಈಗ ತಮಿಳುನಾಡಿನಿಂದ ಬಂದಿದ್ದಾರೆ, ಚೆನ್ನೈನಿಂದ ಬಂದಿದ್ದಾರೆ. ಈ ಕ್ಷಣಕ್ಕೋಸ್ಕರನೇ ಅವರು ವೇಟ್ ಮಾಡ್ತಾ ಇದ್ದಿದ್ದು. ಯಾವಾಗ ತಮಿಳುನಾಡಿನ ಚಿನ್ನಮ್ಮ ಹೊರಗಡೆ ಬರ್ತಾರೆ ಅವರಿಗೆ ಅದ್ದೂರಿಯಾಗಿ ಸ್ವಾಗತವನ್ನ ಕೋರಬೇಕು ಅಂತ ಅಲ್ಲಿ ಸಾಕಷ್ಟು ಘೋಷಣೆಗಳನ್ನ ಕೂಡ ಅಲ್ಲಿ ಮೊಳಗಿಸ್ತಾ ಇದ್ದಾರೆ, ಕೂಗ್ತಾ ಇದ್ದಾರೆ ಅನ್ನೋ ವಿಚಾರವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಬಹುಶಃ ಇದೇ ಕಾರ್ನಲ್ಲಿ ಶಶಿಕಲಾ ಅವರು ಇದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಖಾಸಗಿ ಎಸ್ಕಾರ್ಟ್ ಗಳನ್ನು ಕೂಡ ಅಲ್ಲಿ ಕರ್ಕೊಂಡು ಬಂದಿದ್ರು ತಮಿಳುನಾಡಿನಿಂದ. ಹಿಂಬದಿಯಲ್ಲಿ ಸಾಕಷ್ಟು ಅಭಿಮಾನಿಗಳನ್ನು ಕೂಡ ನಾವೀಗ ಗಮನಿಸ್ತಾ ಇದ್ದೀವಿ. ಈಗ 2 ಕಾರ್ ಏನಿದೆ, ಬಹುಶಃ ಅದರಲ್ಲಿ ಒಂದು ಕಾರಲ್ಲಿ ಶಶಿಕಲಾ ಅವರು ಇರಬಹುದು. ಕಳೆದ 4 ವರ್ಷಗಳಿಂದ ಯಾವಾಗ ಬಂದ ಮುಕ್ತರಾಗಿ ಚಿನ್ನಮ್ಮ ಹೊರಗಡೆ ಬರ್ತಾರೆ, ಯಾವಾಗ ಅವ್ರ ದರ್ಶನ ಆಗುತ್ತೆ ಅಂತ ಅಭಿಮಾನಿಗಳು ಕಾಯ್ತಾ ಇದ್ರು. ಕಡೆಗೂ ಚಿನ್ನಮ್ಮ ಹೊರಗಡೆ ಬಂದಿದ್ದಾರೆ, ಅಭಿಮಾನಿಗಳಿಗೆ ದರ್ಶನವನ್ನ ಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ಆನಂದ್, ಈ ಕ್ಷಣ ಯಾವಾಗ ಬರುತ್ತೆ ಅಂತ ಬೆಳಿಗ್ಗೆಯಿಂದಲೂ ಅಭಿಮಾನಿಗಳು ಕಾಯ್ತಾ ಇದ್ರು. ಅಲ್ಲಿ ತುಂಬಾ ಜನ ಬಂದು ಜಮಾವಣೆ ಆಗ್ತಾ ಇದ್ರು. ಆ ಕ್ಷಣ ಹೇಗಿತ್ತು, ಸದ್ಯಕ್ಕೆ ಎಲ್ಲಿ ಹೋಗ್ತಾರೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ ಆನಂದ್?
ಎಸ್ ಶ್ರಮಿತ ಏನು 4 ವರ್ಷಗಳಿಂದ ಸೆರೆವಾಸದಲ್ಲಿದ್ದಂತ ಶಶಿಕಲಾ ಅವರು ಕಳೆದ 10 ದಿನಗಳಿಂದ ಕೋವಿಡ್ ಕಾರಣದಿಂದ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇದ್ರು. ಏನು ಇವತ್ತು ಏನು ಬೆಳಿಗ್ಗೆ 10:00ವರೆಗೆ ಏನು ಡಿಸ್ಚಾರ್ಜ್ ಆಗ್ತಾರೆ ಅಂತ ಇತ್ತು. ಆ ಒಂದು ಪ್ರಕ್ರಿಯೆ ಬೆಳಿಗ್ಗೆಯಿಂದ ಸಾಗ್ತಾ ಇತ್ತು. ಯಾಕಂದ್ರೆ ಶಶಿಕಲಾ ಅವರು ಯಾವುದೇ ವಿಷಯ ಆಗ್ಲಿ ಏನೇ ಆಗ್ಲಿ ಪ್ರತಿಯೊಂದು ಹೆಜ್ಜೆ ಹಿಡಬೇಕಾದ್ರೂ ಒಂದು ಶಾಸ್ತ್ರ ನೋಡ್ತಾರೆ, ಒಂದು ಸಮಯ ನೋಡ್ತಾರೆ. ಹೀಗಾಗಿ ಇಷ್ಟು ಹೊತ್ತು ಸಮಯಗಳನ್ನ ತೆಗೆದುಕೊಂಡ್ರೆ ಅವರನ್ನ ಏನು ರಿಸೀವ್ ಮಾಡುವ ಸಲುವಾಗಿ ಏನು ಟಿವಿ ದಿನಕರನ್ ಅವರು ಬಂದಿದ್ರು. 7 ರ್ಯಾಂಕ್ ಕ್ರೂಸರ್ ಮೂಲಕ ಅವ್ರನ್ನ ರಿಸೀವ್ ಮಾಡ್ಕೊಳ್ಳಕ್ಕೆ ಬಂದಿದ್ರು. ಇನ್ನು 25 ಕಾರುಗಳು ಅವರ ಹಿಂಬದಿಯಲ್ಲಿ ಅವರ ಕಾರ್ಯಕರ್ತರು ಇರ್ಬೋದು, ಆಪ್ತರು ಇರ್ಬೋದು, ಸಾಕಷ್ಟು ಜಮಾವಣೆಗೊಂಡಿದ್ರು ಅಂತ ಹೇಳ್ಬೋದು. ಏನು ಇಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯ ಮುಂಭಾಗ ಸಾವಿರಾರು ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಅವ್ರನ್ನ ರಿಸೀವ್ ಮಾಡ್ಕೋಬೇಕು. ಯಾಕಂದ್ರೆ 4 ವರ್ಷಗಳ ನಂತರ ನೋಡ್ತಾ ಇರೋದು ಒಬ್ಬ ಪ್ರಭಾವಿ ಮಹಿಳೆ, ದಿಟ ಮಹಿಳೆ, ಏನು ಪುರಚಿತ್ ತಲೈವೆ ಅಂತಾನೆ ಕಳ್ಸಿಕೊಡ್ತಾ ಇರುವಂತಹ ತಮಿಳುನಾಡಿನ ಮಹಿಳೆ ಒಬ್ಬನ ರಿಸೀವ್ ಮಾಡ್ಕೊಳ್ಳಕ್ಕೆ ಸಾಕಷ್ಟು ಅಭಿಮಾನಿಗಳು, ಕಾರ್ಯಕರ್ತರು ಇಲ್ಲಿ ನೆರೆದಿದ್ದಾರೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು ದೃಶ್ಯಗಳಲ್ಲೂ ಕೂಡ ಏನು ತುಳಸಿ ಹಾರವನ್ನು ಹಿಡಿದಿರುವಂತದ್ದು, ಅದು ಬೇರೆ ಬೇರೆ ಬಗೆ ಬಗೆಯ ಹೂಗಳನ್ನ ಹಿಡಿದು ಅವ್ರನ್ನ ಸ್ವಾಗತಿಸ್ತಾ ಇದ್ದಾರೆ. ಮತ್ತೆ ಗುಲಾಬಿ ಹೂವಿನ ಹೆಸರುಗಳನ್ನ ಕಾರಿನ ಮೇಲೆ ಎಸಿತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಆ ಮಟ್ಟಕ್ಕೆ ಒಂದು ಕಾರ್ಯಕರ್ತರ ಸಂಭ್ರಮ ಸಡೆಗರ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಈಗ ಒಂದು ಕರ್ನಾಟಕದಿಂದ ಅವರನ್ನ ದಾಟುವ ಆಗಿಲ್ಲ, ಕರ್ನಾಟಕದಿಂದ ಆಚೆ ಹೋಗಾಗಿಲ್ಲ. ಯಾಕಂದ್ರೆ ಕೊರೋನಾ ಪೇಷಂಟ್ ಆಗಿದ್ರಿಂದ, ಕೊರೋನಾದಿಂದ ಡಿಸ್ಚಾರ್ಜ್ ಆಗಿರೋದ್ರಿಂದ ಕರ್ನಾಟಕದ ಒಂದು ಕೋವಿಡ್ ನಿಯಮದ ಪ್ರಕಾರ ಕರ್ನಾಟಕದ ಒಳಗಡೆನೆ 10 ದಿನಗಳ ಕಾಲ ಏನು ಅವ್ರನ್ನ ಕ್ವಾರಂಟೈನ್ ನಲ್ಲಿ ಇಡಬೇಕಾಗುತ್ತೆ. ಹೀಗಾಗಿ ಇಲ್ಲಿಯೇ ಅವರ ಸ್ನೇಹಿತರ ಮನೆಯಲ್ಲಿ ಏನು ಕ್ವಾರಂಟೈನ್ ಆಗಲಿದ್ದಾರೆ ಅನ್ನೋ ಮಾಹಿತಿ ತಿಳಿದು ಬಂದಿದೆ. ಶರ್ಮಿತಾ, ಅಂದ್ರೆ ಈ ಕಾರಿಗೆ ಹತ್ತೋಕ್ಕೂ ಮುಂಚೆ ಏನಾದ್ರೂ ಮಾಧ್ಯಮಗಳ ಹತ್ರ ಮಾತಾಡಿದ್ದು ಅಥವಾ ಏನಾದ್ರೂ ಹೇಳಿದ್ದೇನಾದ್ರೂ ಅಂತ ಘಟನೆ ಏನಾದ್ರೂ ನಡೀತಾ ಅಥವಾ ಡಿಸ್ಚಾರ್ಜ್ ಆಗ್ತಾ ಇದ್ದಂತೆ ಹೊರಟು ಹೋದ್ರ ಆನಂದ್? ಸದ್ಯಕ್ಕೆ ಅವರ ಶಶಿಕಲಾ ಮುಖದಲ್ಲಿ ಮಂದಹಾಸ ಇದೆ. 4 ವರ್ಷಗಳ ನಂತರ ಏನು ಆಚೆ ಬಂದಿರೋ ಖುಷಿ ತುಂಬಿ ತುಳುಕ್ತಾ ಇದೆ ಅಂತ ಹೇಳ್ಬೋದು. ಬೆಳಗ್ಗಿನಿಂದಲೇ ಒಂದು ರೀತಿ ಖುಷಿಯಾಗಿ ಲೀಲಾಜಲವಾಗಿ ಲವಲವಿಕೆಯಿಂದ ಇದ್ರು. ಈಗಲೂ ಕೂಡ ಅವರು ಕಾರಲ್ಲಿ ಮಂದಹಾಸ ಬೀರುತ್ತಾ ಇದ್ದಾರೆ. ಆದ್ರೆ ಇನ್ನೂ ಕೂಡ ಅವರು ಅಂದ್ರೆ ಪ್ರತಿ ಒಂದು ಮಾತಾಡ್ಬೇಕಾದ್ರೂ ಅದಕ್ಕೂ ಒಂದು ಸಮಯ ಒಂದು ನಿಗದಿಪಡಿಸಿ ಯಾವ ಸಮಯದಲ್ಲಿ ಮಾತಾಡ್ಬೇಕು, ಯಾವ ಸಮಯದಲ್ಲಿ ಒಂದು ತಮ್ಮ ಖುಷಿನ ಹಂಚ್ಕೊಳ್ಬೇಕು ಅನ್ನೋದು ನಿಗದಿಪಡಿಸಿ ಮುಂದಿನ ದಿನಗಳಲ್ಲಿ ಸಮಯದಲ್ಲಿ ಮಾತಾಡುವ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಶಮಿತಾ, ಈಗ ಆನಂದ್, ಒಂದು ವಿಚಾರ ನೀವು ಪ್ರಸ್ತಾಪ ಮಾಡಿದ್ರಿ, ಡಾಕ್ಟರ್ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ 7 ರಿಂದ 10 ದಿನಗಳ ಕಾಲ ಹೋಮ್ ಐಸೋಲೇಷನ್ ಆಗಲೇಬೇಕು, ಕರ್ನಾಟಕ ಬಿಟ್ಟು ಹೋಗಂಗಿಲ್ಲ ಅಂತ. ಮತ್ತೊಂದು ವಿಚಾರ, ಜ್ಯೋತಿಷಿಗಳ ಪ್ರಕಾರ ಈಗ ಅವರು ಡೇಟ್ಸ್ ಪಡ್ಕೊಂಡಿದ್ದಾರೆ, ಇವತ್ತು ಹೋಗ್ಬೋದು, ಅದನ್ನ ಬಿಟ್ರೆ ಫೆಬ್ರವರಿಯಲ್ಲಿ ಡೇಟ್ಸ್ ಇದೆ ಅಂತ. ಸೊ ಎರಡನ್ನೂ ಕೂಡ ಕನ್ಸಿಡರ್ ಮಾಡ್ಕೊಂಡೆ ಬೆಂಗಳೂರಲ್ಲಿ ಉಳ್ಕೊಳ್ಳೋದಕ್ಕೆ ಈಗ ಪ್ಲಾನಿಂಗ್ ಮಾಡ್ಕೊಂಡಿರೋದು ಅವರು. ಸದ್ಯಕ್ಕೆ ಮೂಲಗಳ ಮಾಹಿತಿ ಪ್ರಕಾರ ಅವರ ಬಳಿ 5 ಡೇಟ್ಗಳಿದ್ದಾವೆ. ಈ ಒಂದು 5 ಡೇಟ್ಗಳಲ್ಲಿ ಮಾತ್ರ ಅವರು ತಮಿಳುನಾಡಿಗೆ ಕಾಲಿಡಬಹುದು. ಆ ಒಂದು ಡೇಟ್ ನಲ್ಲಿ ಕಾಲಿಟ್ರೆ ಅವರ ರಾಜಕೀಯ ಮುಂದಿನ ನಡೆಗಳಿರ್ಬೋದು, ರಾಜಕೀಯ ನಿಟ್ಟಿನಲ್ಲಿ ಅವರಿಗೆ ಒಂದಷ್ಟು ಒಳ್ಳೆಯ ಶುಭ ಗಳಿಗೆಗಳಿದ್ದಾವೆ, ಶುಭ ಕಾಲ ಬರುತ್ತೆ ಅನ್ನೋ ಒಂದು ಮಾಹಿತಿ ಇದೆ. ಆದ್ರೆ ಇವತ್ತು ಕೋವಿಡ್ ನಿಯಮದ ಪ್ರಕಾರ ಇವತ್ತಂತೂ ಅವರು ತಮಿಳುನಾಡಿಗೆ ಕಾಲಿಡುವ ಸಂಭವ ಕಡಿಮೆ ಇರೋದ್ರಿಂದ ಇಲ್ಲೇ ಕರ್ನಾಟಕದ ಒಳಗಡೆ ಗಡಿ ಭಾಗದಲ್ಲಿ ಅವರ ಸ್ನೇಹಿತರ ಮನೆಯಲ್ಲೇ ಉಳಿದುಕೊಳ್ಳುವ ಸಾಧ್ಯತೆ ಇದೆ. ಆದ್ರೆ ಸದ್ಯಕ್ಕಂತೂ ಎಲ್ಲಿ ಹೋಗ್ತಾರೆ, ಎಲ್ಲಿ ಉಳಿದುಕೊಳ್ತಾರೆ ಅನ್ನುವ ಒಂದು ಮಾಹಿತಿಯನ್ನು ಕೂಡ ರಹಸ್ಯವಾಗಿ ಗುಟ್ಟಾಗಿ ಕಾಯ್ದುಕೊಳ್ಳಲಾಗಿದೆ ಅಂತ ಹೇಳ್ಬೋದು. ಖಂಡಿತ ಫೈನ್. ಆನಂದ್, ತುಂಬಾ ಸಂದರ್ಭದಲ್ಲಿ ನಾವು ನೋಡಿದೀವಿ ಈ ತರ ಕೈದಿಗಳಾಗಿ ಜೈಲಿಂದ ಹೊರಗಡೆ ಬರೋದಕ್ಕೂ ಬಂಧ ಮುಕ್ತರಾಗೋದಕ್ಕೂ ಅದೇ ಟೈಮಲ್ಲಿ ಅನಾರೋಗ್ಯ ಪೀಡಿತರಾಗಿ ಆಸ್ಪತ್ರೆ ಸೇರ್ಕೊಂಡು ಈಗ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಸೊ ಜೈಲಲ್ಲಿ ಇದ್ರೂ ಕೂಡ ಅಲ್ಲಿ ಕೆಲಸ ಮಾಡಿದಿರ್ಬೋದು, ಅಲ್ಲಿ ಜೈಲಿನ ಅಧಿಕಾರಿಗಳ ಜೊತೆಯಲ್ಲಿ ಮಾತುಕತೆ ಇರ್ಬೋದು, ಆ ಜೈಲಿನ ದಿನಗಳಿರ್ಬೋದು, ಅದನ್ನೆಲ್ಲ ನೆನಪು ಮಾಡ್ಕೊಳ್ತಾರೆ. ಸೊ ಆಪ್ತರು ಅಥವಾ ಅವರ ರಿಲೇಟಿವ್ಸ್ ಈ ಬಗ್ಗೆ ಏನಾದ್ರು ಮಾತಾಡಿದ್ದು, ಶಶಿಕಲಾ ಅವ್ರ ಜೊತೆ ಏನಾದ್ರು ಇನ್ಫಾರ್ಮೇಶನ್ ಶೇರ್ ಮಾಡಿದ್ದು, ವಿಚಾರಗಳನ್ನ ಹಂಚ್ಕೊಂಡಿದ್ದು ಅಂತದ್ದೇನಾದ್ರೂ ಆಗಿದೆಯಂತ, ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಕ್ಕಿದ್ಯಾ? ಸದ್ಯಕ್ಕೆ ಏನು ಶರ್ಮಿತಾ, ಇಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಡಿಸ್ಚಾರ್ಜ್ ಪ್ರಕ್ರಿಯೆಗೂ ಮುಂಚೆ ಅವರ ಆಪ್ತರು, ಬಂಧು ಬಳಗಗಳು ಮತ್ತೆ ಕಾರ್ಯಕರ್ತರು ಇಲ್ಲಿ ಆಗಮಿಸಿದ್ರು. ಅವರ ಈ ಒಂದು ಕೇಸನ್ನು ನಡೆಸ್ತಾ ಇದ್ದಂತ ಲಾಯರ್ ಕೂಡ ಆಗಮಿಸಿದ್ರು. ಹಾಗೆ ಅವರ ರಿಲೇಟಿವ್ ಯಾರಿಗಿಂತ ದಿನಕರನ್ ಕೂಡ ಬಂದ್ರು. ಆದ್ರೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವಲ್ಲಿ ಅವ್ರಿಗೆ ಇಲ್ಲೇಟು ಹಾಕಿದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಪ್ರತಿಯೊಂದು ವಿಷಯನೂ ಶಶಿಕಲಾ ಜೊತೆ ಚರ್ಚಿಸಿ ಆನಂತರ ಮಾಧ್ಯಮಗಳಿಗೆ ಯಾವ ರೀತಿ ಪ್ರತಿಕ್ರಿಯೆ ಕೊಡಬೇಕು ಅನ್ನೋದನ್ನು ಕೂಡ ಚರ್ಚಿಸಿ ಆನಂತರ ಮಾತನಾಡುವ ಎಲ್ಲಾ ಸಾಧ್ಯತೆಗಳಿವೆ. ಈಗ ಶಶಿಕಲಾ ಅವರೇ ಆಚೆ ಬಂದಿರೋದ್ರಿಂದ ಅವರು ಈ ಒಂದು 4 ವರ್ಷಗಳು ಯಾವ ರೀತಿ ಇತ್ತು, ಹೇಗಿತ್ತು, ಮುಂದಿನ ನಡೆ ಏನು, ಮುಂದೆ ಯಾವ ರೀತಿ ತಮ್ಮ ನಿರ್ಧಾರಗಳಿರುತ್ತೆ, ಕಾರ್ಯತಂತ್ರಗಳಿರುತ್ತೆ, ಮುಂದೆ ಯಾವ ರೀತಿ ರಾಜಕೀಯವಾಗಿ ಅವರು ಒಂದು ತಮ್ಮ ಪಕ್ಷ ಸಂಘಟನೆ ಮಾಡ್ತಾರ ಅಥವಾ AMDK ಇರ್ತಾರ ಅಥವಾ ಯಾವ ರೀತಿ ಇರುತ್ತೆ ಅನ್ನೋದನ್ನ ಅವರೇ ಮಾಹಿತಿ ಹಂಚಿಕೊಳ್ಳೋ ಎಲ್ಲಾ ಸಾಧ್ಯತೆಗಳಿವೆ. ಸದ್ಯಕ್ಕಂತೂ ಅವರು ಈಗ